ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಆಲ್ರೆಡಿ ನಿಮಗೆ ಗೊತ್ತಿದೆ, ಬೆಂಡೆಕಾಯಿ ಚಟ್ನಿ ಅಂದರೆ ಮೇನು ಬೆಂಡೆಕಾಯೇ ಬೇಕು ನಿಮಗೆ. ಸೊ ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಇರೋ 15 ಬೆಂಡೆಕಾಯಿನ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡೋದು ವಿಡಿಯೋ ಮಾಡಿಲ್ಲ. ಸೊ ಆಲ್ರೆಡಿ ಇದರಲ್ಲಿ ಫ್ರೈ ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕ ಹಾಗೆ, ಹಂಗಂದರೆ ಇದು ಖಾರ ಇಲ್ಲ, ಸೊ ಹಾಗಾಗಿ ಮಿಷಿನ್ಕಾಯಿ ನಾನು 5-6 ಮಿಷಿನ್ಕಾಯಿ ತೊಗೊಂಡಿದ್ದೀನಿ. 5-6 ಮಿಷಿನ್ಕಾಯಿ ಮತ್ತು ಬೆಂಡೆಕಾಯಿ ಹುರ್ಕೊಂಡಿದ್ದೀನಿ. ಮಿಷಿನ್ಕಾಯಿನೂ ಕೂಡ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ. ಸೊ ಟೊಮೆಟೊ ಹಣ್ಣು, ಹುಳಿಗೆ ಟೊಮೆಟೊ ಹಣ್ಣಾದರೂ ಯೂಸ್ ಮಾಡ್ಬೋದು, ನಿಂಬೆ ಹಣ್ಣಾದರೂ ಯೂಸ್ ಮಾಡ್ಬೋದು, ಅಥವಾ ಹುಣಸೆ ಹುಳಿನಾದ್ರೂ ಯೂಸ್ ಮಾಡ್ಬೋದು. ಅದು ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಉಪ್ಪು, ರುಚಿಗೆ ತಕ್ಕಷ್ಟು, ಮತ್ತು ಜೀರಿಗೆ. ಸೊ ಮತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಬೆಂಡೆಕಾಯಿ ಒಂದು ಎಷ್ಟು ಗುರಳು ಅಂತೀವಲ್ಲ, ಹುಚ್ಚಳು ಅಂತಾರೆ, ಗುರಳ್ಳು ಅಂತಾರೆ, ಗುರಳು ಅಂತ ಒಂದು ಸ್ಪೂನು, ಮತ್ತು ಒಂಚೂರು ಬೆಲ್ಲ, ಸಿಹಿಗೆ ಬೆಲ್ಲ ಬೇಕಾಗುತ್ತೆ. ಸೊ ಬೆಲ್ಲ ತೊಗೊಂಡು, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಇದ್ದರೆ ದೊಡ್ಡ ಬೆಳ್ಳುಳ್ಳಿ ತೊಗೊಂಡ್ರೆ, ಇಲ್ಲಾಂದರೆ ಸಣ್ಣವಿದ್ದರೆ 2 ತೊಗೊಳ್ಳಿ. ಓಕೆ, ಸೊ ಇದಿಷ್ಟು ನೀವು ಒಂದ್ಸಲ ಹುಡ್ಕೊಂಡು ತಟ್ಟೆಲಿ ಹುಡ್ಕೊಂಡಾಗಿದ್ಮೇಲೆ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಸಾಂಬಾರು ಪೌಡರ್. ಓಕೆ, ಸೊ ಇಷ್ಟೆಲ್ಲ ಹುರ್ಕೊಂಡು ಒಂದು ತಟ್ಟೆ ಹಣ್ಣಿ ಮಾಡಿದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ಫಸ್ಟು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹಾಕಬೇಕು. ಹಾಗಾಗಿ ಕೈ ಇಷ್ಟ ಮಾಡಿದ್ರೆ ಬೆಳ್ಳುಳ್ಳಿ ಇರುತ್ತೆ. ಸೊ ಫಸ್ಟ್ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಮತ್ತು ಬೆಲ್ಲ ತೊಗೊಂಡಿದ್ವಲ್ಲ, ಬೆಲ್ಲ, ಗುರಳ್ಳು, ಅದೆಲ್ಲ ಗುರಳ್ ಪುಡಿ ಎಲ್ಲ ಮಸಾಲೆನ ಚೆನ್ನಾಗಿ ಮಿಕ್ಸ್ ಹಾಕಿ ಒಂದು 2 ರೌಂಡ್ ಮಾಡಿ, ಈಗ ನೀನು ಹೆಂಗೆ ಹಾಕ್ತೀಯ ಹಂಗೆ ಮಾಡಿ, ಚಂದ ನಿನ್ಗೆ ಹೆಂಗೈತೆ ಹಂಗೆ ಮಾಡಿ, ಬೇರೆ ಬಿಡು ಅಂತ ಕೂಡ್ಕೊಳ್ಳಿ. ಹಸೆಕಾಯಿ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಅದು ತುಂಬ ಸಣ್ಣ ಆಗುತ್ತೆ, ಟೇಸ್ಟ್ ಬರಲ್ಲ. ಹಾಗಾಗಿ ಒಂದಿಷ್ಟು ಬೇಕಂದ್ರೆ ಕೊತ್ತಂಬರಿನೂ ಹಾಕ್ಕೊಳ್ಳಿ. ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಆದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದು, ಮತ್ತು ಬೆಂಡೆಕಾಯಿ, ಟೊಮೊಟೊನ ಹಾಕ್ಕೋಬೇಡಿ, ಬೆಂಡೆಕಾಯಿ ಹಾಕ್ಕೊಂಡು ಏನು ಮಾಡಿ ಚೆನ್ನಾಗಿ ಒಂದು ರೌಂಡ್ ಅಷ್ಟೇ ಅದೆಲ್ಲ ಮಿಕ್ಸ್ ಆಗುತ್ತೆ ಅಷ್ಟೇ. ತುಂಬ ಸಣ್ಣಾಗಿ ರುಚಿ ಆಗಲ್ಲ ಅಂತ ರೌಂಡ್ ತೆರಿತಿಲ್ಲ. ಟೊಮೊಟೊ ಇದು ಮಾಡಲ್ಲ, ಮಿಕ್ಸಿ ಮಾಡಲ್ಲ. ಆ ಟೊಮೊಟೊ ಆ ಟೊಮೊಟೊ ಜೊತೆಗೆ ಈ ಎಲ್ಲ AI ಟೆಕ್ನಾಲಜಿ ಯೂಸ್ ಮಾಡಿ ಅನಿಮೇಷನ್ ಅದು ಮಾಡ್ತಿದ್ರಲ್ಲ, ಚೆನ್ನಾಗಿ ಅದೆಲ್ಲ ಈಗ ಮಾನಿಟೈಸ್ ಆಗಲ್ಲ, ಕಾಪಿ ಪೇಸ್ಟ್ ಮಾಡ್ತಿದ್ರಲ್ಲ. ಸ್ವಲ್ಪ ಖಾರದ ಮಾಡ್ಕೊಂಡು ಬಂದೆ ರೀ, ಎಲ್ಲ ಕೈ ತೊಗೊಂಡ್ಬಿಟ್ಟು ನೀರೈತೆ ಕೈ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಯಾರ್ಯಾರು ವಿಡಿಯೋ ನೋಡಿದರಿಗೂ ತುಂಬ ಥ್ಯಾಂಕ್ಸ್, ನೋಡಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.